ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದು 10ನೇ ತರಗತಿ ಗಣಿತದಲ್ಲಿ ಎಸ್ಎ1 ಪರೀಕ್ಷೆಗಾಗಿ 80 ಅಂಕಗಳ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. LBA ಬೇಸ್ಡಲ್ಲಿ ಇದ್ದಾವೆ, ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಇನ್ನೊಂದು ಸೆಟ್ ಕ್ವಶನ್ ಪೇಪರನ್ನು ಬೇಗನೆ ನಿಮ್ಮ ಕಡೆ ಬರ್ತದೆ ಅಂತ ಹೇಳ್ತಾ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಇಲ್ಲಿಯವರೆಗೆ ನಾನು ಭಾಳಷ್ಟು ವಿಡಿಯೋಗಳನ್ನು ಹಾಕಿದ್ದೀನಿ SSLCಗಾಗಿ. ಸೊ ಪ್ರತಿ ವಿಷಯದಲ್ಲಿ 2 ಸೆಟ್ ಕ್ವಶನ್ ಪೇಪರ್ಗಳು ಬರ್ತಾ ಇದ್ದಾವೆ. ಸೊ ಅವುಗಳ ಯೂಸನ್ನು ಪಡ್ಕೊಂಡು ಚೆನ್ನಾಗಿ ಸ್ಟಡಿ ಮಾಡಿ. ಸೊ ಇದರಲ್ಲಿನೂ ಕೂಡ ಭಾಳ ಇಂಪಾರ್ಟೆಂಟ್ ಇದ್ದಾವೆ, ನಿಮ್ಮ ಪರೀಕ್ಷೆಗೆ ಬಂದೇ ಬರ್ತಕ್ಕಂಥ ಕೆಲವು ಪ್ರಶ್ನೆಗಳು ಕೂಡ ಇದ್ದಾವೆ. ಸೊ ಫಸ್ಟ್ 8 ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರ್ತವೆ, ಕ್ರಮಾಕ್ಷರದೊಂದಿಗೆ ಬರೀಬೇಕು. ಕೆಳಗಿನವುಗಳಲ್ಲಿ ಯಾವುದು ಅಭಾಗಲಬ್ಧ ಸಂಖ್ಯೆಯಲ್ಲ ಅಂತ ಕೇಳಿದರು. ಆಯ್ಕೆ ಡಿ, √9 ಅನ್ನೋದು ಒಂದು ಅಭಾಗಲಬ್ಧ ಸಂಖ್ಯೆ ಅನ್ನೋದನ್ನು ಬರೀಬೇಕು. ಪ್ರಶ್ನೆ 2, ಘನಾತ್ಮಕ ಬಹುಪದೋಕ್ತಿಯ ಡಿಗ್ರಿ ಎಷ್ಟು ಅಂತ ಕೇಳಿದ್ದಾರೆ. ಘನಾತ್ಮಕ ಅಂತ ಕೇಳಿದ್ದಾರೆ. ಸೊ ಘನಾತ್ಮಕದ ಎಷ್ಟಿರ್ತದಪ್ಪ ಅಂದ್ರೆ 3 ಅಂತದಿರ್ತದೆ, ವರ್ಗದ 2 ಇರ್ತದೆ, ಸೊ ರೇಖೆದು 1 ಇರ್ತದೆ, ಅದು ಕೂಡ ಗೊತ್ತಿರಲಿ. ಪ್ರಶ್ನೆ 3, x + 2y - 4 = 0 ಮತ್ತು 2x + 4y - 12 = 0. ಈ ಸಮೀಕರಣಗಳನ್ನು ಪ್ರತಿನಿಧಿಸ್ತಕ್ಕಂಥ ರೇಖೆಗಳು ಹೇಗಿರ್ತವೆ ಅಂತ ಕೇಳಿದರು. ಸೊ ಉತ್ತರ ಸಮಾಂತರ ರೇಖೆಗಳು ಅನ್ನೋದು ಸರಿ ಇದೆ. ಪ್ರಶ್ನೆ 4, 5x² = 2, 2x + 3 ಈ ವರ್ಗ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ಬರೆದಾಗ ಸ್ಥಿರಾಂಕ ಏನಾಗ್ತದೆ ಅಂತ ಕೇಳಿದರು. ಸೊ ಅದರದ್ದು ಸ್ಥಿರಾಂಕ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಡಿ -6 ಅನ್ನೋದು ಸರಿಯಾದ ಉತ್ತರ ಬರಬೇಕು. 5ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಸಮರೂಪವಾಗಿರುವ ಆಕೃತಿಗಳು ಅಂತ ಕೇಳಿದರು. ಸೊ ಕೊಟ್ಟ ಆಯ್ಕೆಗಳಲ್ಲಿ ಫ್ರೆಂಡ್ಸ್ ಆಪ್ಷನ್ ಎ ಇದೆ ನೋಡಿ, ಯಾವುದೇ 2 ಸಮಬಾಹು ತ್ರಿಭುಜಗಳು ಅಂತಕ್ಕಂಥ ಆಯ್ಕೆ ಏನದಪ್ಪ ಅಂದ್ರೆ ಅದು ಸಮರೂಪವಾಗಿರ್ತಕ್ಕಂಥ ಆಕೃತಿ ಅಂತಲೇ ಬರೀತಕ್ಕಂಥದ್ದು. 6ನೇ ಪ್ರಶ್ನೆ, ಮೂಲ ಬಿಂದು 0, 0 ಇಂದ PAB ಬಿಂದುವಿಗೆ ಇರ್ತಕ್ಕಂಥ ದೂರ ಎಷ್ಟಿರ್ತದ ಅಂತ ಕೇಳಿದರು. ಸೊ ಆಪ್ಷನ್ ಡಿ √a² + b² ಅನ್ನೋದು ಸರಿಯಾದ ಉತ್ತರ ಬರಬೇಕು. ಪ್ರಶ್ನೆ 7, ಒಂದು ಸಮಾಂತರ ಶ್ರೇಣಿಯಲ್ಲಿ nನೇ ಪದ an = 2n - 1 ಆದರೆ 4ನೇ ಪದ ಎಷ್ಟಾಗಿರ್ತದೆ ಅಂತ ಕೇಳಿದರು. ಸರಿಯಾದ ಉತ್ತರ ಆಪ್ಷನ್ ಬಿ 7 ಅನ್ನೋದು ರೈಟ್ ಆನ್ಸರ್. ಪ್ರಶ್ನೆ 8, 1 ಮತ್ತು 10ರ ನಡುವಿನ ಅವಿಭಾಜ್ಯ ಸಂಖ್ಯೆಗಳ ಎಷ್ಟಿರ್ತದೆ. ಸೊ 1ರಿಂದ 10ರ ನಡುವೆ ಇರ್ತಕ್ಕಂಥ ಅವಿಭಾಜ್ಯ ಸಂಖ್ಯೆಗಳು ಎಷ್ಟಪ್ಪ ಅಂದರೆ ಆಪ್ಷನ್ ಸಿ 4 ಇಸ್ ದ ರೈಟ್ ಆನ್ಸರ್. ಇನ್ನು 1 ಅಂಕದ ಪ್ರಶ್ನೆಗಳು. ಪ್ರಶ್ನೆ 96 ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧಗಾಗಿ ವ್ಯಕ್ತಪಡಿಸಿ ಅಂತ ಕೇಳಿದರೆ ಅತಿ ಚಿಕ್ಕ ಸಂಖ್ಯೆಯಿಂದ ನೀವೇನು ಮಾಡಬೇಕಪ್ಪ ಅಂದ್ರೆ ಅದನ್ನು ಭಾಗಿಸ್ತಾ ಬರಬೇಕು. ಓಕೆನಾ. 96 ಇದೆ, 2 4 8, 1 ಉಳಿತು, 6 5 16, 2 8 16. ಸೊ 2 2 4, 2 4 8, 2 12 24, 2 6 12, 2 3 6. ಸೊ ಟೋಟಲ್ ಇದು ಎಷ್ಟು ಬರ್ತಪ್ಪ ಅಂತಂದರೆ 96 ಬರ್ತದೆ. ಇದನ್ನೇ 2 ಘಾತ 5 × 3 ಅನ್ನೋದ್ರ ರೂಪದಲ್ಲಿ ಬರೆದ್ರೆ 1 ಮಾರ್ಕ್ಸ್ ನಿಮಗೆ ಕೊಡ್ತಾರೆ. ಪ್ರಶ್ನೆ 10, ಶೂನ್ಯಗಳ ಮೊತ್ತ ಮತ್ತು ಗುಣಲಬ್ಧ ಕ್ರಮವಾಗಿ -3 ಮತ್ತು 2. ಹಾಗಾದ್ರೆ ವರ್ಗ ಬಹುಪದೋಕ್ತಿಯನ್ನು ಬರೀರಿ ಅಂತ ಕೇಳಿದರು. ಇಲ್ಲಿ ಶೂನ್ಯಗಳ ಮೊತ್ತ ಮತ್ತು ಗುಣಲಬ್ಧಗಳು ಕ್ರಮವಾಗಿ -3 ಮತ್ತು 2 ಆಗಿದ್ದರೆ ವರ್ಗ ಬಹುಪದೋಕ್ತಿ ಎಷ್ಟಾಗಿರ್ತದಪ್ಪ ಅಂದ್ರೆ x² + 3x + 2 ಅಂತಕ್ಕಂಥದ್ದೇ ಆಗಿರ್ತದೆ. ಇನ್ನು 11ನೇ ಪ್ರಶ್ನೆಗೆ ಬರ್ತೀನಿ. P of x = 2x² - 9x + 10 ಈ ಬಹುಪದೋಕ್ತಿಯ ಶೂನ್ಯತೆಗಳ ಗುಣಲಬ್ಧವನ್ನು ಕಂಡುಹಿಡಿಯಿರಿ. ಸೊ ಎಷ್ಟಾಗ್ತದೆ 10/2 ಅಂದರೆ 5 ಅಂತಕ್ಕಂಥದ್ದು ಉತ್ತರ. 12ನೇ ಪ್ರಶ್ನೆ, 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಸ್ಥಿರ ಜೋಡಿಯಾಗಿದ್ದರೆ ಅವು ಎಷ್ಟು ಪರಿಹಾರವನ್ನು ಹೊಂದಿರ್ತವೆ. ಇಲ್ಲಿ 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಕೇಳಿದರು. ಸೊ ವಿಶೇಷ ಏನಪ್ಪ ಅಂದ್ರೆ ಅಸ್ಥಿರ ಜೋಡಿ ಇದೆ. ಸೊ ಹೀಗಾಗಿ ಇವು ಯಾವುದೇ ರೀತಿಯ ಪರಿಹಾರಗಳನ್ನು ಹೊಂದಿರೋದಿಲ್ಲ ಅಂತ ಬರೆದ್ರೆ ಸಾಕು. ಇನ್ನು 13ನೇ ಪ್ರಶ್ನೆ, 2x² - 4x + 3 = 0 ಈ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರು. ಸೊ ಏನಾಗ್ತದಪ್ಪ ಅಂತಂದ್ರೆ 2x² - 4x + 3 = 0. ಸೊ ಡೆಲ್ಟಾ b² - 4ac ಹಾಕ್ತೀವಿ. ಆವಾಗ b ಬೆಲೆ ಎಷ್ಟದ 4 ಅದ. ಸೊ -4² -4 a ಅಂದರೆ 2, c ಅಂದರೆ 3. ಆವಾಗ ಡೆಲ್ಟಾ 16 - 4 = -8 ಅಂತಕ್ಕಂಥದ್ದು ಉತ್ತರ ಬರೆದ್ರೆ ಸಾಕು. ಇನ್ನು 14ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯಲ್ಲಿ ಮೊದಲ ಪದ b ಸಾಮಾನ್ಯ ವ್ಯತ್ಯಾಸ d ಆದಾಗ nನೇ ಪದ ಏನಾಗಿರ್ತದೆ ಅಂತ ಕೇಳಿದರು. ಸೊ ಇಟ್ಸ್ ಅ ವೆರಿ b + n - 1 × d ಅಂತಕ್ಕಂಥದ್ದು ಉತ್ತರ ಬರೆದ್ರೆ ಸಾಕು. ಇನ್ನು ತ್ರಿಭುಜ ಕೋನ ನಿರ್ಧಾರಕ ಗುಣವನ್ನು ಬರಲಿಕ್ಕೆ ಕೇಳಿದ್ದಾರೆ. 2 ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮ ಅಥವಾ ಸಮಾನುಪಾತದಲ್ಲಿದ್ದರೆ ಆ ತ್ರಿಭುಜಗಳು ಸಮರೂಪವಾಗಿರ್ತವೆ ಅಂತ ಬರೆದ್ರೆ ಸಾಕು. ಇನ್ನು a x1 y1 ಮತ್ತು b x2 y2 ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ
ಮಧ್ಯಬಿಂದುವಿನ ನಿರ್ದೇಶಾಂಕ ಬರಲಿಕ್ಕೆ ಕೇಳಿದ್ದಾರೆ. ಸೊ ಪಿ ಎಕ್ಸ್ ವೈ ಅಂತಕ್ಕಂಥದ್ದು x1 ಪ್ಲಸ್ x2 ಡಿವೈಡೆಡ್ ಬೈ 2 y1 ಪ್ಲಸ್ y2 ಡಿವೈಡೆಡ್ 2 ಅಂತ ಬರೆದ್ರೆ ಸಾಕು. ಇನ್ನು 2 ಮಾರ್ಕ್ಸ್ ಕ್ವಶನ್ಸ್ಗೆ ಬರ್ತೀನಿ. ಸೊ ಪ್ರಶ್ನೆ 17 ಇದಾವ, 8 ಇರ್ತಾವ, ಆರಾಮಾಗಿ ಬರಿಬೋದು, ಸೇಮ್ ಪ್ಯಾಟರ್ನಲ್ಲಿ ಇರ್ತಾವೆ. 306 657ರ ಮೊಸ 9 ಇದೆ. ಅದೇ ಥರ 306 ಮತ್ತು 657ರ ಲಸವನ್ನು ಕಂಡುಹಿಡಬೇಕು. ಇಲ್ಲಿ ಸೂತ್ರ h ಇಂಟು ಎಲ್ = a ಇಂಟು ಬಿ. ಸೊ ಎಲ್ ಅಂತಂದರೆ ಲಸ, ಓಕೆನಾ. ಸೊ a ಇಂಟು ಬಿ ಡಿವೈಡೆಡ್ ಬೈ ಎಚ್, ಅವಾಗ ಬರಿಬೋದು 306 ಗುಣಿಸು 657 ಭಾಗಿಸು 9. ಅವಾಗ ಉತ್ತರ ಎಷ್ಟು ಬರ್ತದಪ್ಪ ಅಂದರೆ 22,338 ಅನ್ನೋದು ಉತ್ತರ. 18ನೇ ಪ್ರಶ್ನೆ, √3 + 5 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿ ಅಂತ ಕೇಳಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್, ಈ ಥರದ ಪ್ರಶ್ನೆಗಳು ಬರ್ತವೆ. ಸೊ ಫಸ್ಟ್ ಬರ್ಕೊಡ್ರಿ, √3 + 5 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. ಅಂದರೆ 5 + √3 = a ಡಿವೈಡೆಡ್ ಬೈ ಬಿ. ಇಲ್ಲಿ a ಮತ್ತು b ಸಹ ಅವಿಭಾಜ್ಯ ಸಂಖ್ಯೆಗಳು, b ಈಸ್ ನಾಟ್ ಈಕ್ವಲ್ ಟು 0. ಆವಾಗ √3 = a ಡಿವೈಡೆಡ್ ಬೈ b - 5, √3 = a - 5b ಡಿವೈಡೆಡ್ ಬೈ b ಅಂತ ಬರ್ತದೆ. ಆವಾಗ ಏನಾಗ್ತದಪ್ಪ ಅಂತಂದ್ರೆ √3 ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ. ಆದ್ದರಿಂದ a - 5b ಡಿವೈಡೆಡ್ ಬೈ b ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ. ಆದರೆ √3 ಒಂದು ಭಾಗಲಬ್ಧ ಸಂಖ್ಯೆಯಲ್ಲ. ಸೊ 5 + √3 ಒಂದು ಭಾಗಲಬ್ಧ ಸಂಖ್ಯೆಯಲ್ಲ. ಸೊ 5 + √3 ಒಂದು ಭಾಗಲಬ್ಧ ಸಂಖ್ಯೆ ಎಂಬುದು ನಮ್ಮ ಊಹೆ ತಪ್ಪಾಗಿರ್ತದೆ. ಸೊ 5 + √3 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಬರೆದ್ರೆ ಉತ್ತರ ಏನಾಗ್ತದಪ್ಪ ಅಂದರೆ ಕಂಪ್ಲೀಟ್ ಆಗ್ತದೆ. ಮುಂದಿನ ಪ್ರಶ್ನೆ 19, ರೇಖಾತ್ಮಕ ಬಹುಪದೋಕ್ತಿ ಮತ್ತು ವರ್ಗಾತ್ಮಕ ಬಹುಪದೋಕ್ತಿಯ ಆದರ್ಶ ರೂಪ ಕೇಳಿದರು. ಸೊ ಖಂಡಿತವಾಗಿ ಇಂಪಾರ್ಟೆಂಟ್ ಇದ್ದಾವೆ, ನಿಮಗೆ 1 ಅಂಕ ಕಾದು ಬಂದೇ ಬರ್ತದೆ. ಇಲ್ಲಿ ರೇಖಾತ್ಮಕ ಬಹುಪದೋಕ್ತಿಯ ಆದರ್ಶ ರೂಪ bx + c ಬರ್ತದೆ. ವರ್ಗಾತ್ಮಕ ಬಹುಪದೋಕ್ತಿಯ ಆದರ್ಶ ರೂಪ ax² + bx + c ಅಂತ ಬರ್ತದೆ. ಇನ್ನು 20ನೇ ಪ್ರಶ್ನೆ, p of x = 4x² - 3 - 7x ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಲಿಕ್ಕೆ ಕೇಳಿದರು. ಸೊ ಮೊದಲು ಬರ್ಕೊಡ್ರಿ, p of x = 4x² - 4x - 3. ಆವಾಗ ಇದನ್ನು ಹೀಗೂ ಬರಿಬೋದು, p of x = 4x² - 6x - 2x - 3. ಇಲ್ಲಿ -6 ಯಾವ ಥರ ಹೊಡೆದಿದ್ದಾರೆ, -12 ಅನ್ನೋದನ್ನು ಕೊಟ್ಟಿದ್ದಾರೆ, -6x + 2 ಮತ್ತು -4 ಅಂತ ಹೊಡೆದಿದ್ದಾರೆ. ಆವಾಗ p of x = 2x in the bracket 2x - 3 + 1 2x - 3. ಸೊ p of x = 2x - 3 2x + 1. ಸೊ 2x - 3 = 0, 2x + 1 = 0, x = 3 ಡಿವೈಡೆಡ್ ಬೈ 2 ಮತ್ತು x = -1 ಡಿವೈಡೆಡ್ ಬೈ 2 ಅನ್ನೋದೇ ಉತ್ತರ. ಇನ್ನು ಕೊಟ್ಟಿರೋ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸೋ ವಿಧಾನದಿಂದ ಬಿಡಿಸಬೇಕು. 2x + y = 10, x - y = 2. ಸೊ ಫಸ್ಟ್ ಅದನ್ನು ಏನು ಮಾಡಬೇಕಪ್ಪ ಅಂದ್ರೆ ಈ y ಹೋಗ್ತದೆ, ಈ y ಹೋಗ್ತದೆ, ಉಳಿದಿದ್ದು 2x ಮತ್ತು 10 ಉಳಿತದೆ. ಸೊ ಎಕ್ಸಲ್ಲಿ 10 ಭಾಗಿಸು 2 ಅಂತಂದಾಗ 5 ಅಂತ ಬರ್ತದೆ, ಓಕೆನಾ. ಸೊ ಇಲ್ಲ, ಈ y ಹೊತ್ತು ಈ y ಹೊತ್ತು 2x 10, ಆಮೇಲೆ ಎಕ್ಸ್ ಇದೇ ಲೆಕ್ಕ ಇದೆ ಇಲ್ಲಿ, ಎಕ್ಸ್ ಇಲ್ಲಿ y ಹೋದಾಗ ಏನು ಇರುತ್ತಂದರೆ 3x ಮತ್ತು 12 ಉಳಿತು. ಅಂದರೆ x = 12 ಭಾಗಿಸು 3 ಆದಾಗ 3 1 3 4 ಆಗ್ತದೆ. ಎಕ್ಸದ ಬೆಲೆ 4 ಅಂತ ಬರ್ತದೆ. ಆವಾಗ ಇದೇ ಎಕ್ಸನ ಬೆಲೆಯನ್ನು ಸಮೀಕರಣ 1ರಲ್ಲಿ ಹಾಕಬೇಕು. ಎಲ್ಲಿ 2x + y = 10ನಲ್ಲಿ ಎಕ್ಸಲ್ಲಿ ಹಾಕಬೇಕು. ಆವಾಗ 2 in the bracket 4 + y = 10, 8 + y = 10, y ಬೆಲೆ 10 - 8, ಉತ್ತರ 2 ಅಂತ ಬರ್ತದೆ. ಇನ್ನು 22ರಲ್ಲಿ ಸೇಮ್ ವರ್ಜಿಸೋ ವಿಧಾನದಿಂದ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಬಿಡಿಸಲಿಕ್ಕೆ ಕೇಳಿತು. ಇಲ್ಲಿನೂ ಕೂಡ ಸೇಮ್ ಇದೆ. 3x - y = 15, 2x - y = 15. ಸೊ 5x = 20, x = 4. ಸೊ x ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ 3x + y = 15, 3 in the bracket 4 + y = 15, 12 + y = 15, y = 15 - 12, ಅದು 3 ಅಂತಕ್ಕಂಥದ್ದೇ ಬರ್ತದೆ. ಇನ್ನು 23ರಲ್ಲಿ ಅಪವರ್ತನ ವಿಧಾನದಿಂದ x² + 7x + 12 = 0 ಈ ವರ್ಗ ಸಮೀಕರಣದ ಮೂಲ ಕಂಡುಹಿಡಲಿಕ್ಕೆ ಕೇಳಿದರು. ಮೂಲ ಕಂಡುಹಿಡಬೇಕಾದ್ರೆ ಮೊದಲು ಸಮೀಕರಣ ಬರ್ಕೊಡ್ರಿ, x² + 7x + 12 = 0. ಇಲ್ಲಿ ಈ 7x ಅನ್ನು ಏನು ಮಾಡಬೇಕಪ್ಪ ಅಂದ್ರೆ ಹೊಡ್ಕೊಂಡಿದ್ದಾರೆ 4x ಮತ್ತು 3xಲ್ಲಿ. x² + 4x + 3x + 12 = 0. ಮತ್ತೆ ಕಾಮನ್ ತೆಗೆಯೋಣ, x in the bracket x - 4 + 3x + 4 in the bracket. ಅವಾಗ x + 4 = 0, x + 3 = 0, ಎಕ್ಸದ ಬೆಲೆ -3, ಎಕ್ಸದ ಬೆಲೆ -4 ಅಂತ ಮೂಲಗಳನ್ನು ನೀವು ಬರಿಬಹುದು. ಇನ್ನು 2 ಅಂಕದಲ್ಲಿ ಲಾಸ್ಟ್ ಪ್ರಶ್ನೆ ಇತ್ತು, x² + 4x - 60 = 0 ಈ ವರ್ಗ ಸಮೀಕರಣದ ಮೂಲ ಕಂಡುಹಿಡಿಯಿರಿ ಅಂತ ಕೇಳಿದರು. ಇಲ್ಲಿ x² + 4x - 60 = 0, x² + 10x - 60 = 0. ಆವಾಗ ಏನು ಮಾಡೋಣ, ಕಾಮನ್ ತೆಗೆನ, x in the bracket x + 10 - 6 in the bracket x + 10.
ಅವಾಗ ಎಕ್ಸ್ ಪ್ಲಸ್ 10 ಎಕ್ಸ್ ಮೈನಸ್ 6 ಆಗ್ತದೆ. ಸೊ ಎಕ್ಸ್ ಪ್ಲಸ್ 10 ಈಸ್ ಈಕ್ವಲ್ ಟು 0, ಎಕ್ಸ್ ಮೈನಸ್ 6 ಈಸ್ ಈಕ್ವಲ್ ಟು 0, ಎಕ್ಸ್ ಈಸ್ ಈಕ್ವಲ್ ಟು -10, ಎಕ್ಸ್ ಈಸ್ ಈಕ್ವಲ್ ಟು 6 ಅಂತ ಬರ್ತದೆ. ಇಷ್ಟಿತ್ತು ಈ ವಿಡಿಯೋದಲ್ಲಿ ಫಸ್ಟ್ ಪಾರ್ಟಲ್ಲಿ. 3 ಮತ್ತು 4 ಮಾರ್ಕ್ಸ್ ವಿಡಿಯೋನ ಇನ್ನೊಂದು ಸಾರಿ ತೊಗೊಂಡು ಬರ್ತೀನಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಬಾಯ್.